ಹೋಗಿರೋ ಪಾತ್ರೆನ ತೊಳೆಯೋದು ಹೇಗೆ? ನಾವು ಹಾಲು ಕಾಯಕ್ಕಿಟ್ಟಿರ್ತೀವಿ. ಸಣ್ಣ ಪಾತ್ರೆ ಭರ್ತಿ ಹಾಲು ಹಾಕಿ ಹಾಲು ಕಾಯಕ್ಕಿಟ್ಟು ನಾವು ನೋಡ್ಕೊಳ್ಳಿಲ್ಲ ಅಂದಾಗ ಏನಾಗತ್ತೆ? ಹಾಲು ಉಕ್ಕು ಹೋಗತ್ತೆ. ಅದೇ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಹಾಲಿಟ್ಟು ನೋಡ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ತಳ ಹತ್ಕತ್ತೆ. ಬರೀ ಹಾಲಿನ ಪಾತ್ರೆ ಅಂತಲ್ಲ, ನಾವು ಅಡುಗೆ ಮಾಡೋ ಯಾವುದೇ ಪಾತ್ರೆ ಆದ್ರೂ ತುಂಬಾ ಕರ್ರಗೆ ಸೀದ್ ಹೋಯ್ತು ಅಂದಾಗ ಅದನ್ನ ಯಾವ ರೀತಿ ತೊಳೆಯೋದು? ಎಷ್ಟು ಸಿಂಪಲ್ ಅಂದ್ರೆ, ನಾನು ಮುಂಚೆ ಅನ್ಕೊಳ್ತಾ ಇದ್ದೆ ಪಾತ್ರೆ ಈ ತರ ಸೀದ್ ಹೋಗ್ಬಿಟ್ರೆ ಈ ಪಾತ್ರೆನೇ ಬಿಸಾಕ್ಬಿಡ್ಬೇಕಾಗತ್ತಾ ಅಂತ. ಬಟ್ ಅದಕ್ಕೆ ತುಂಬಾ ಒಳ್ಳೆ ಉಪಾಯ ಇದೆ. ಏನಂದ್ರೆ, ಒಲೆ ಮೇಲ್ಗಡೆ ಸೀದ್ ಹೋಗಿರೋಂಥ ಪಾತ್ರೆನ ಇಟ್ಟು ಸೀದಿರೋ ಭಾಗ ತುಂಬಿಕೊಳ್ಳೋ ಹಾಗೆ, ಅಂದ್ರೆ ಸೀದಿರೋ ಭಾಗದ ಮೇಲ್ಭಾಗದವರೆಗೂ ನೀರನ್ನ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸ್ತಾ ಬರೋದು. ಎಷ್ಟು ಹೊತ್ತು? 15 ನಿಮಿಷಗಳ ಕಾಲ ಕುದಿಸೋದು. ಬರೀ ನೀರ್ ಹಾಕಿ ಕುದಿಸಿದ್ರೆ ಆಯ್ತಾ? ಇಲ್ಲ, ಇಲ್ಲೇ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಬಟ್ಟೆ ಒಗಿತೀವಲ್ಲ, ಬಟ್ಟೆ ಒಗೆಯೋ ಪುಡಿ ಅಥವಾ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಒಗಿತೀವಿ ಅಂದ್ರೆ ಲಿಕ್ವಿಡ್ ಡಿಟರ್ಜೆಂಟ್ ಬರುತ್ತೆ ಅಲ್ವಾ? ಲಿಕ್ವಿಡ್ ಡಿಟರ್ಜೆಂಟ್ ಒಂದು ಹಿಡಿ ಪುಡಿ ಹಾಕಬೇಕು, ಅಥವಾ ಒಂದು 30 to 40 ml ಲಿಕ್ವಿಡ್ ಡಿಟರ್ಜೆಂಟ್ ನ ಪಾತ್ರೆ ಒಳಗಡೆ ಹಾಕಬೇಕು. ನೀರು ಕುದೀತಾ ಇರುತ್ತಲ್ಲ ಆಗ ಹಾಕಬೇಕು. ಚೆನ್ನಾಗಿ ನೀರು ಕುದಿಯುತ್ತೆ. ಕುದ್ದು 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 ನೊರೆ ನೊರೆ ಆಗಿ ಪಾತ್ರೆ ಮೇಲ್ಭಾಗದವರೆಗೂ ಬಂದು 15 ನಿಮಿಷ ಆಗಿಲ್ಲ ಅಂದ್ರೆ ದಯವಿಟ್ಟು ಆಫ್ ಮಾಡಬೇಡಿ, ವರ್ಕ್ ಆಗಲ್ಲ. 5 ನಿಮಿಷಕ್ಕೆಲ್ಲ ಕುದಿಯಕ್ಕೆ ಶುರು ಆಗತ್ತೆ. ಆದ್ರೆ ಅಷ್ಟಕ್ಕೆ ಕುದೀತಿದೆ, ಗ್ಯಾಸ್ ಫ್ಲೇಮ್ ಯಾತಕ್ಕೆ ವೇಸ್ಟ್ ಮಾಡೋದು, ಆಫ್ ಮಾಡ್ಬಿಡೋಣ ಅಂದ್ರೆ ಆಗಲ್ಲ. 15 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದ ನಂತರ ಸುಮ್ಮನೆ ಕೆರೆದ್ರೆ ಸಾಕು, ಕೆಳಗಡೆ ಇರುವಂಥ ಕಟ್ಕೊಂಡಿರುತ್ತಲ್ಲ ಸೀದಿರೋ ಭಾಗ ಧಾರಾಳವಾಗಿ ಹೊರಗಡೆ ಬರುತ್ತೆ. ಇಷ್ಟೇ. ಆಮೇಲಿಂದ ನೀರಿನೆಲ್ಲ ಚೆಲ್ಲೋದು, ಪಾತ್ರೆ ಒಂಚೂರು ತಣ್ಣಗಾಗಕ್ಕೆ ಬಿಟ್ಟು ನೀಟಾಗಿ ಪಾತ್ರೆ ತೊಳೆಯೋ ಇದರಿಂದ ಸೋಪಿಂದ ಚೆನ್ನಾಗಿ ಉಜ್ಜಿ 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 ತೊಳ್ಕೊಂಡ್ಬಿಟ್ರೆ ಪಾತ್ರೆ ಫಸ್ಟ್ ಕ್ಲಾಸ್ ಆಗತ್ತೆ. ಬಡಪೆಟ್ಟಿಗೆ ಈ ಸೀದಿರೋದು ಹೋಗಲ್ವಲ್ಲಪ್ಪ ಅಂತ ನೀವು ಅನ್ಕೊಂಡಿರೋಂಥ ಪಾತ್ರೆನೂ ಮೊದಲು ಯಾವ ಥರ ಇತ್ತೋ ಅದೇ ಥರ ಆಗತ್ತೆ. ಸೊ ನೆಕ್ಸ್ಟ್ ಟೈಮು ಸೀದ್ ಹೋದಾಗ ನಮ್ಗೆ ಹೇಳೋರು, ಸೀದ್ ಹೋಯ್ತು ಅಂದರೆ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ. ಗೊತ್ತಿಲ್ಲ, ಆದರೆ ತುಂಬ ಗಾಬರಿ ಮಾಡಿಕೊಂಡು ಅಯ್ಯೋ ಸೀದ್ ಹೋಯ್ತಲ್ಲ ಅಂತ ಒದ್ದೋಡೋದಕ್ಕಿಂತ ಲಕ್ಷ್ಮಿ ಬರ್ತಾಳೆ ಅಂತ ಅನ್ಕೊಳ್ಳೋದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಸೊ ಆ ನೆಮ್ಮದಿ ಜೊತೆಗೆ ಪಾತ್ರೆ ಸರಿ ಹೋದ್ರೆ ಮುಂಚಿನ ಥರಾನೇ ಆದರೆ ಇನ್ನೂ ನಮಗೆ ಖುಷಿ ಆಗತ್ತೆ ಅಲ್ವಾ? ನೆಕ್ಸ್ಟ್ ಟೈಮ್ ಪಾತ್ರೆ ಈ ಥರ ಆಯಿತು ಅಂದರೆ ಈಗ ಹೇಳಿರೋ ಪ್ರೋಸೆಸ್ನ ಖಂಡಿತ ಮಾಡಿ, ಪಾತ್ರೆ ಸರಿ ಹೋಗುತ್ತೆ.